ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಇವಾಗ ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಮಕ್ಕಳು ಬಂದರು, ಸ್ಕೂಲಿಂದ ಬಂದು ಅವರು ರೆಡಿ ಆಗಿಬಿಟ್ಟು ಸ್ವಲ್ಪ ಊಟ ಮಾಡಿಕೊಂಡು ಈಗ ಟ್ಯೂಷನ್ಗೆ ಹೋದರು. ಇವಾಗ ಟೈಮ್ ಕರೆಕ್ಟಾಗಿ 5:30 ನಾನು ಇವಾಗ ಏನೇನೆಲ್ಲ ಮಾಡ್ತೀನಿ ಅಂತ ಈ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಹಾಗೆ ಮತ್ತು ಇವು ಮಕ್ಕಳಿಗೆ ಡೈಲಿ ಏನಾದ್ರು ಒಂದು ಕೇಳ್ತಾನೆ ಇರ್ತಾರೆ, ಅದನ್ನು ಕೊಡಿಸು ಇದನ್ನು ಕೊಡಿಸು ಅಂತ ಅಂಗಡಿಯಲ್ಲಿ ಏನಾದರೂ ಕೇಳ್ತಾನೆ ಇರ್ತಾರಲ್ಲ, ಅದಕ್ಕೋಸ್ಕರ ಈಗ ಮನೆಯಲ್ಲೇ ಕೋಡ್ಬಳಿ ಮಾಡಿಕ್ಕಿದ್ರೆ ತಿಂತಾರೆ ಅಂತ ಹೇಳ್ಬಿಟ್ಟು ಈ ಕೋಡ್ಬಳಿ ಮಾಡ್ತಾಯಿದ್ದೀನಿ. ಹೋದ ಸಲ ಚಕ್ಲಿ ಮಾಡಿದ್ದೆ, ಈ ಸಲ ಕೋಡ್ಬಳಿ ಮಾಡ್ತಾಯಿದ್ದೀನಿ. ನನಗೇನು ಬರ್ತಾ ಇಲ್ಲ ಅಂದರೆ ನಾನು ಕೂಡ ವಿಡಿಯೋ ನೋಡಿಕೊಂಡೇ ಮಾಡ್ತಾ ಇರೋದು. ಹೇಗೆಲ್ಲ ಮಾಡ್ತೀನಂತ ಈ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ, ಆಯಿತಾ? ಹಾಗೆ ಇಂಗ್ರೀಡಿಯೆಂಟ್ಸು ಹಾಗೆ ಹೇಳ್ತಾ ಹೋಗ್ತೀನಿ. ಅಕಸ್ಮಾತ್ ವಿಡಿಯೋದಲ್ಲಿ ಏನಾದರೂ ಕಾಣ್ತಿದ್ರೆ ಸಾರಿ, ಯಾಕಂದರೆ ಆಲ್ರೆಡಿ ನನಗೂ ಕೂಡ ಬರೋದಿಲ್ಲ. ನಾನು ಕೂಡ ಯೂಟ್ಯೂಬ್ ನೋಡಿಕೊಂಡೆ ನಾನು ಕಲ್ತ್ಕೊಂಡು ಇವಾಗ ಮಾಡ್ತಾ ಇರೋದು. ಹಾಗಾಗಿ ನಾನು ಯೂಟ್ಯೂಬ್ ವೀಡಿಯೋನ ಯೂಟ್ಯೂಬ್ಗೆ ಹಿಂಗೆ ಬಿಡೋದು ಅಲ್ವಾ, ಸೊ ಅದಕ್ಕೋಸ್ಕರ ನಾನು ಅದನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗ ನೋಡಿ, ಇವಾಗ ಸ್ಟ್ರಕ್ ಆಗುತ್ತೆ, ಯಾವಾಗ ಬೇಕು ಅವಾಗಲೇ ಫೋನು. ಸಂಜೆ ದೀಪ ಹಚ್ಚಬೇಕು, ಅಮ್ಮ ಹಚ್ತಾರೆ. ಇವಾಗ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ, ಆಯಿತಾ? ಈಗ ಕೋಡ್ಬಳಿ ಮಾಡ್ಕೊಳೋದಕ್ಕೆ ಏನೇನು ಬೇಕೋ ಅದೆಲ್ಲದನ್ನು ಕೂಡ ಜೋಡಿಸ್ಕೋಬೇಕು. ಇವಾಗ ಫಸ್ಟು ಅಕ್ಕಿ ಹಿಟ್ಟು ತೊಗೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಮತ್ತು ನಾನಿಲ್ಲಿ ಉಪಯೋಗಿಸಿರೋವಂಥದ್ದು ಮನೇಲಿ ಮಾಡಿರೋಂಥ ಅಕ್ಕಿ ಹಿಟ್ಟನ್ನೇ. ನಾವು ಹೊರಗಡೆ ತಂದಿರೋಂಥ ಅಕ್ಕಿ ಹಿಟ್ಟನ್ನು ಕೂಡ ಉಪಯೋಗಿಸ್ಬೋದು, ಆದರೆ ಮನೇಲಿ ಮಾಡಿರೋಂಥದ್ದು ಚೆನ್ನಾಗಿರುತ್ತೆ. ಹಾಗಾಗಿ ನಮ್ಮ ಮನೇಲಿ ಮಾಡಿರೋಂಥದ್ದು ಹಿಟ್ಟಿತ್ತು, ಹಾಗಾಗಿ ಅದನ್ನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ರವೆ ಕೂಡ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಉಪಯೋಗಿಸಿರೋ ರವೆ ಬಂದುಬಿಟ್ಟು ಉಪ್ಪಿಟ್ಟು ರವೆ, ದಪ್ಪ ಬರುತ್ತಲ್ವ ಅದೇ ರವೆನೇ ಉಪಯೋಗಿಸಿದ್ದೀನಿ. ಅದನ್ನು ಹೆಂಗಂದರೆ ನಾವು ಅದನ್ನು ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಪೌಡರ್ ಥರ ಮಾಡ್ಕೋಬೇಕು. ನೀವು ಬೇಕಾದ್ರೆ ಚಿರೋಟಿ ರವೆ, ಇಲ್ಲಾಂದರೆ ಸಣ್ಣ ರವೆ ಎಲ್ಲ ಬರುತ್ತಲ್ವ, ಬಾಂಬೆ ರವೆ ಅಂತ ಎಲ್ಲ ಹೇಳ್ತಾರಲ್ವ, ಅದನ್ನು ಬೇಕಾದ್ರೆ ಉಪಯೋಗಿಸ್ಕೋಬೋದು. ಮತ್ತು ಅದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಉಪಯೋಗಿಸ್ತಾರೆ. ಮೈದಾ ಹಿಟ್ಟು ಆಪ್ಷನಲ್, ನಿಮಗೆ ಬೇಕಾದರೆ ರವೆನ ಸ್ಕಿಪ್ ಮಾಡಿ ನೀವು ಮೈದಾ ಹಿಟ್ಟನ್ನು ಸಹ ಉಪಯೋಗಿಸ್ಕೋಬೋದು. ಆದರೆ ರವೆ ಉಪಯೋಗಿಸಿದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನಮಗೆ ಬೇಕ್ರಿ ಸ್ಟೈಲಲ್ಲಿ ಮತ್ತು ಅಂಗಡಿಗಳಲ್ಲಿ ತೊಗೊಂಡು ತಿಂತೀವಲ್ವ, ಅದೇ ಥರನೇ ಇರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ರವೆ ಯೂಸ್ ಮಾಡಿದ್ದೀನಿ. ನಾನಿಲ್ಲಿ 1 ಬಟ್ಲ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದೇ ಬಟ್ಲದಲ್ಲೇ ಒಂದು ಅರ್ಧ ಬಟ್ಲಷ್ಟು ರವೆ ತೊಗೊಂಡಿದ್ದೀನಿ. ಮೆಷರ್ಮೆಂಟ್ ಕರೆಕ್ಟಾಗಿದ್ದರೆ ನಮಗೆ ಕೋಡ್ಬಳಿ ಚೆನ್ನಾಗಿ ಬರುತ್ತೆ. ನಾವು ಕೋಡ್ಬಳಿ ಚಕ್ಲಿ ಎಲ್ಲ ಒಂದು ಕರೆಕ್ಟಾಗಿ ಒಂದು ಅಳತೆಯಲ್ಲಿ ಮಾಡ್ಕೊಂಡ್ವಿ ಅಂದರೆ, ಒಂದು ಕಪ್ಪನ್ನು ಇಟ್ಕೊಂಡ್ಬಿಟ್ಟು ಅದೇ ಅಳತೆಯಲ್ಲಿ ಮಾಡ್ಕೊಂಡ್ವಿ ಅಂದರೆ ಎಲ್ಲೂ ಕೂಡ ಮಿಸ್ಟೇಕ್ ಆಗೋದಿಲ್ಲ. ಫಸ್ಟ್ ಟೈಮ್ ಮಾಡೋರು ಕೂಡ ನೀವು ನೀಟಾಗಿ ಮಾಡ್ಕೋಬೋದು. ನಾನು ಆದರೂ ಅಷ್ಟೇ, ನನಗೇನು ಇದು ಪರ್ಫೆಕ್ಟಾಗಿ ಇದ್ದೀನಿ, ನನಗಿದೆಲ್ಲ ಬರುತ್ತೆ ಅಂತಂದಲ್ಲ. ನಾನು ಕೂಡ ಯೂಟ್ಯೂಬ್ ನೋಡಿಕೊಂಡೆ ಕಲ್ತ್ಕೊಂಡು ಅದರಲ್ಲಿ ರೆಸಿಪೀಸ್ನ ನೋಡಿಕೊಂಡೆ ನಾನು ಮಾಡೋದು. ಯಾಕಂದರೆ ಕೆಲವೊಂದಷ್ಟು ಏನಾಗುತ್ತೆ ಅಂದರೆ ನಾವು ಬೆಳೆದು ಬಂದಿರೋಂಥ ರೀತಿ ಹಂಗಿರುತ್ತೆ. ಮೊದಲೆಲ್ಲ ನಮ್ಮ ಮನೇಲಿ ಅಂದರೆ ನಾವು ಈ ಥರ ಎಲ್ಲ ಸ್ನ್ಯಾಕ್ಸ್ ಐಟಮ್ಸ್ ಆಗಲಿ ಏನು ಕೂಡ ಮಾಡ್ತಾ ಇರಲಿಲ್ಲ. ಏನಂದರೆ ಅಮ್ಮ ಕೆಲ್ಸಕ್ಕೆ ಹೋಗೋರು ಅಥವಾ ನಮಗೇನಾದರೂ ಬೇಕು ಅಂತ ಅಂದರೆ ನಾನು ಅಂಗಡಿಯಲ್ಲಿ ತೊಗೊಂಡು ತಿಂತಾಯಿದ್ದೆ. ಅದನ್ನು ಬಿಟ್ಟರೆ ಮನೆಯಲ್ಲೆಲ್ಲ ಈ ಥರ ಎಲ್ಲ ಮಾಡ್ತಾ ಇರಲಿಲ್ಲ. ಹಾಗಾಗಿ ಅಮ್ಮಂಗೂ ಕೂಡ ಅಷ್ಟೊಂದು ಗೊತ್ತಿಲ್ಲ. ಮತ್ತು ಗೊತ್ತಿಲ್ಲದೆ ಇರೋವಂಥದ್ದನ್ನು ನಾವು ಹೆಂಗೆ ಕಲಿಯೋದಲ್ವ. ಸೊ ಮತ್ತು ಹೇಳ್ಕೊಡೋರು ಯಾರಾದರೂ ಇದ್ದರೆ ಕಲಿಬೋದು. ಹೇಳ್ಕೊಡೋರು ಯಾರೂ ಇಲ್ಲ ಅಂದಮೇಲೆ ನಮಗೆ ನಾವೇ ಕಲ್ತ್ಕೋಬೇಕು ಅಂತ ಅಂದರೆ ನಮಗೆ ಮೇನು ಇವಾಗ ಗೂಗಲ್ಲು ಇಲ್ಲ ಫಸ್ಟೆಲ್ಲ ಗೂಗಲಲ್ಲಿ ನೋಡ್ತಾಯಿದ್ವಿ. ಬಟ್ ಇವಾಗ ಏನಂದರೆ ಒಂದು ಸಣ್ಣ ಇನ್ಫಾರ್ಮೇಷನ್ ನಮ್ಗೆ ಗೊತ್ತಿಲ್ಲ ಅಂದರೂ ಕೂಡ ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀವಿ. ಅದೇ ರೀತಿಯೇ ನಾನು ಕೂಡ ಯೂಟ್ಯೂಬಲ್ಲಿ ನೋಡಿಕೊಂಡೇ ಈ ವಿಡಿಯೋಸ್ನ ನಾನು ಅಂದರೆ ಯಾವ ಥರ ಅಡುಗೆ ಮಾಡೋದು ಆ ಥರ ಚಿಕ್ಕದಾಗಿ ನಾನು ಕಲ್ತ್ಕೊಳ್ತಾ ಹೋದೆ. ಇದು ಒಂದೇ ಅಂತಲ್ಲ, ಪೂಜೆ ವಿಷಯದಲ್ಲಾದರೂ ಅಷ್ಟೇ ಕೆಲವೊಂದಷ್ಟನ್ನು ನಾನು ಮನೇಲೇ ತಿಳ್ಕೊಂಡಿದ್ದೀನಿ, ಕೆಲವೊಂದಷ್ಟನ್ನು ಫ್ರೆಂಡ್ಸ್ ಹತ್ರ ತಿಳ್ಕೊಂಡಿದ್ದೀನಿ, ಕೆಲವೊಂದಷ್ಟನ್ನು ಯೂಟ್ಯೂಬ್ ನೋಡಿ ತಿಳ್ಕೊಂಡಿದ್ದೀನಿ. ಪ್ರತಿಯೊಂದನ್ನು ಕೂಡ ಯಾರು ಕೂಡ ನಮ್ಗೆ ಹೇಳ್ಕೊಡೋರು ಇಲ್ಲ ಅಂದರೂ ಕೂಡ ನಾವು ಕಲಿಬೇಕಂದ್ರೆ ಮೇನ್ ಇದು ಯೂಟ್ಯೂಬೇ ನಮಗೆಲ್ಲ. ಸೊ ಹಾಗಾಗಿ ನಾನು ಯೂಟ್ಯೂಬ್ ನೋಡಿಕೊಂಡೆ ಕಲ್ತಿದ್ದೀನಿ ಅಂತ ಹೇಳ್ಬೋದು. ಒಂದು ಅಡುಗೆ ವಿಷಯದಿಂದ ಆಗಿರ್ಬೋದು, ಅಥವಾ ಮನೇನ ನಡೆಸೋದ್ರಿಂದ ಆಗಿರ್ಬೋದು, ಅಥವಾ ಏನಾದರೂ ಒಂದು ಒಳ್ಳೆಯದು ಅಂದರೆ ಯೂಟ್ಯೂಬಿಂದನೂ ಕಲಿತೀವಿ. ಆದರೆ ಯೂಟ್ಯೂಬಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ನಾವು ಹೇಗೆ ತೊಗೊತೀವೋ ಅನ್ನೋದ್ರ ಮೇಲೆ ಇರುತ್ತೆ. ಪ್ರಪಂಚನೂ ಹಾಗೆ ಅಲ್ವಾ, ಪ್ರಪಂಚದಲ್ಲಿ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಸೊ ನಾವು ಅದನ್ನು ಹೇಗೆ ಯಾವುದನ್ನು ಚಾಯ್ಸ್ ಮಾಡ್ತೀವಿ, ಯಾವುದನ್ನು ತೊಗೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಸೊ ಅಷ್ಟೇ ನಾನು ಹೇಳೋದು. ಇದರಲ್ಲಿ ನಾನು ತಿಳ್ಕೊಂಡು ನನಗೇನು ಬೇಕು ಅದನ್ನಷ್ಟನ್ನು ನಾನು ನೋಡೋದು ಅಥವಾ ಮಾಡೋದು ಈ ಥರ ಮಾಡ್ತೀನಿ. ಬಿಟ್ಟರೆ ಅದನ್ನು ಜಾಸ್ತಿ ಇವಾಗ ಮೊಬೈಲಿಗೆ ಅಡಿಕ್ಟು ಆ ಥರ ಎಲ್ಲ ಬಿಟ್ಬಿಟ್ಟಿದ್ದೀನಿ.
ಯಾಕಂದರೆ ಒಂದು ಸಲ ನಾವು ಫೋನ್ ನೋಡ್ತಾ ಕೂತ್ಕೊಂಡ್ವಿ ಅಂದರೆ ನೆಕ್ಸ್ಟ್ ಮತ್ತು ಇನ್ನೊಂದು ಸುಮ್ಮನೆ ನೋಡ್ತಾನೆ ಇರ್ತೀವಿ. ಹಾಗಾಗಿ ನಾನೇನಂದರೆ ನನಗೇನಾದರೂ ಯಾವುದಾದ್ರೂ ವೀಡಿಯೋಸ್ ನೋಡೋಂಗಾಯ್ತಾ ಅವ್ರದ್ದಷ್ಟೇ ಒಂದು ವೀಡಿಯೋಸ್ನ ನೋಡಿಬಿಟ್ಟು ಸರಿ ಆಯಿತು ಅಂತ ಹೇಳಿಬಿಟ್ಟು ಸುಮ್ಮನಾಗ್ತೀನಿ. ಇಲ್ಲಾಂದರೆ ಏನಾದ್ರು ರೆಸಿಪೀಸು ನನಗೆ ಬೇಕು ಇಲ್ಲ ಮಾಡಬೇಕು ಅಂತ ಇದ್ದಾಗ ವಿಡಿಯೋನ ನೋಡಿಕೊಂಡು ನಾನು ಓಕೆ ಅದನ್ನು ನನ್ನ ತಲೆಯಲ್ಲಿ ಕರೆಕ್ಟಾಗಿ ಕೂರಿಸ್ಕೊಂಡು ಆಮೇಲೆ ಮತ್ತೆ ಬಿಟ್ಬಿಡ್ತೀನಿ. ಈ ಥರ ಮಾಡ್ತಾಯಿದ್ದೀನಿ. ಯಾಕಂದರೆ ಮೊಬೈಲಿಂದ ಅದು ಹಾಗಾಗುತ್ತೆ ಹಿಂಗಾಗುತ್ತೆ ಅಂತ ಏನೇನೋ ಹೇಳ್ತಾ ಇದ್ದಾರೆ ಟಿ ವಿಲೆಲ್ಲ. ಸೊ ಅದನ್ನೆಲ್ಲ ಕೇಳಿದಾಗ ನೋಡಿದಾಗ ನಮಗೂ ಕೂಡ ಒಂದು ಸ್ವಲ್ಪ ಭಯ ಆಗುತ್ತಲ್ವ. ಹಾಗಾಗಿ ಸ್ವಲ್ಪ ಮೊಬೈಲಿಂದ ಪರವಾಗಿಲ್ಲ ದೂರ ಇದ್ರೇ ಆಯ್ತಲ್ವ ಅಂತ ಅಂದು ದೂರ ಇರ್ತಾಯಿದ್ದೀನಿ. ಆದಷ್ಟು ಎಷ್ಟೆಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ಮಾಡ್ಕೊಳೋದು, ಡೈಲಿ ವೀಡಿಯೋಸ್ನ ಆಗದೇ ಇದ್ದರೂ ಕೂಡ ಒನ್ ಡೇ ಬಿಟ್ಟು ಒನ್ ಡೇನಾದರೂ ವೀಡಿಯೋಸ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗಲಾದ್ರು ಒಂದು ಸಲ ಮಿಸ್ ಆಗ್ಬೋದು, ಬಟ್ ಡೈಲಿ ವೀಡಿಯೋಸ್ ಹಾಕೋದಕ್ಕಂದ್ರೂ ಡೆಫಿನೆಟ್ಲಿ ನಾನು ಟ್ರೈ ಮಾಡ್ತೀನಿ. ವ್ಯೂಸ್ ಅನ್ನೋದು ತೊಗೊಂಡ್ರೆ ವ್ಯೂಸು ನನಗೆ ಯಾವುದೇ ಕಾರಣಕ್ಕೂ ಅದನ್ನು ಲೆಕ್ಕಕ್ಕೆ ಇಟ್ಕೊಳಲ್ಲ. ಯಾಕಂದರೆ ವ್ಯೂಸ್ ಅನ್ನೋದು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ. ಸೊ ಇವತ್ತಿಲ್ಲ ವ್ಯೂಸ್ ಅಂದರೆ ನೆಕ್ಸ್ಟು ಇದೇ ವೀಡಿಯೋಸ್ಗೆ ನಾವು 1 ಮಂತ್ ಇಲ್ಲ 2 ಮಂತ್ಸ್ ಬಿಟ್ಟು ನೋಡಿದರೆ ಮತ್ತೆ ವ್ಯೂಸ್ ಬಂದೇ ಬರುತ್ತೆ. ಸೊ ವ್ಯೂಸ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊತ ಕೂರೋದಿಲ್ಲ. ಯಾಕಂದರೆ ನಮ್ಮನ್ನು ಇಷ್ಟಪಡೋವಂಥವ್ರು, ನಾವು ನಮ್ಮನ್ನು ಪ್ರೀತಿಸೋವಂಥವ್ರು ನಾವು ವೀಡಿಯೋಸ್ ಹಾಕ್ದಾಗ ನೋಡ್ತಾರೆ. ಸೊ ಅವ್ರಿಗೆ ಇಷ್ಟ ಆದರೆ ಒಂದು ಲೈಕ್ ಕೊಡ್ತಾರೆ ಅಷ್ಟೇ ಅಲ್ವಾ. ಸೊ ಪರವಾಗಿಲ್ಲ. ಹಾಗಾಗಿ ನಾನು ಜಾಸ್ತಿ ಒತ್ತಡನ ಹಾಕ್ಕೋತಾ ಇಲ್ಲ ನನ್ನ ಮೇಲೆ ನಾನು. ಮೊದಲೆಲ್ಲ ತುಂಬ ಅನ್ಕೋತಾ ಇದ್ದೆ, ವ್ಯೂಸ್ ಇನ್ನೂ ಬರ್ತಾ ಇಲ್ವಲ್ಲ. ಸೊ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋವಂಥ ಟೈಮ್ಸ್ ಎಲ್ಲ ಬರ್ತಾವೆ. ಕೆಲವೊಂದು ಸಲ ತುಂಬ ಎಕ್ಸ್ಪೆಕ್ಟ್ ಇಟ್ಕೊಂಡಿರ್ತೀವಿ, ಬಟ್ ಅದಕ್ಕೇನೂ ಆಗಲ್ಲ. ಎಕ್ಸ್ಪೆಕ್ಟ್ ಇಟ್ಕೊಂಡೇ ಮಾಡಿರೋವಂಥದಕ್ಕೆ ತುಂಬ ವ್ಯೂಸ್ ಎಲ್ಲ ಬರ್ತಾ ಇರುತ್ತೆ. ಸೊ ನೋಡೋಣ, ಟೈಮ್ ಅನ್ನೋದು ಅಲ್ವಾ. ಸೊ ಹಾಗಾಗಿ ಅದನ್ನು ತಲೆ ಕೆಡಿಸ್ಕೊತಾ ಇಲ್ಲ. ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ರವೆ ಮತ್ತು ಅಕ್ಕಿ ಹಿಟ್ಟನ್ನು ಹುರ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಏನಂದರೆ ಕಾಯಿ ತುರಿ, ಕಡಲೆ ಅಂದರೆ ಹುರ್ಗಡ್ಲೆ, ಮತ್ತು ಒಂದು ಸ್ವಲ್ಪ ಖಾರದ ಪುಡಿ, ಆಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ರುಬ್ಕೊಂಡ್ಬಿಡಿ. ಇಲ್ಲ ಉಪ್ಪನ್ನು ನೀವು ಡೈರೆಕ್ಟಾಗಿ ಹಿಟ್ಟಲ್ಲಿ ಹಾಕ್ಕೋತೀನಿ ಅಂದರೂ ಕೂಡ ಹಿಟ್ಟಲ್ಲಿ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು. ಇವಾಗ ರುಬ್ಕೊಂಬರ್ತೀನಿ. ಅಂದರೆ ಸ್ವಲ್ಪ ನೀರೇನು ಹಾಕ್ಬಾರ್ದು, ನೀರು ಹಾಕ್ದೇ ಕೂಡ ರುಬ್ಕೋಬೋದು. ಇಲ್ಲ ನೀರು ಹಾಕ್ತೇನಂದ್ರೂ ಕೂಡ ನೀರು ಹಾಕ್ಬಿಟ್ಟು ರುಬ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾನು ನೀರು ಹಾಕ್ದೇ ಒಂದು ರೀತಿ ತರಿ ಇಲ್ದಂಗೆ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ನಾನೇನು ಬಿಸಿ ಮಾಡಿ ಇಟ್ಕೊಂಡಿದ್ನೋ ಆ ಹಿಟ್ಟಿಗೆ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾವು ಈ ಎಣ್ಣೆನ ಇದಕ್ಕೆ ಹಾಕ್ಕೋಬೇಕು, ಅಂದರೆ ಹಿಟ್ಟಿಗೆ ಹಾಕ್ಕೋಬೇಕು. ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು. ನಾವು ಹಾಕಿದ ತಕ್ಷಣ ಬಬಲ್ಸ್ ಬರಬೇಕು. ಆ ಥರ ಬಂದಾಗ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಮತ್ತು ನಾವು ಹಿಟ್ಟನ್ನು ಕಲಿಸಿದಾಗ ನಾವು ಕೈಯಲ್ಲಿ ಹಿಂಗೆ ಏನಂತಾರೆ ಮುಷ್ಟಿ ಮಾಡಿ ಇಟ್ಕೊಂಡಾಗ ಅದು ಹಾಗೇ ಇರಬೇಕು, ಅಂದರೆ ಒಡ್ಕೋಬಾರ್ದು ಹಿಟ್ಟು. ಆ ಥರ ಇದ್ದರೆ ಕರೆಕ್ಟಾಗಿದೆ ಅಂತ. ಇಲ್ಲ ಇನ್ನೂ ಸ್ವಲ್ಪ ಎಣ್ಣೆ ಬೇಕಾದರೆ ಇನ್ನೂ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಹಾಕ್ಕೋಬೋದು, ಆಯಿತಾ. ಅದಾದಮೇಲೆ ನಾವು ಏನು ರುಬ್ಬಿಟ್ಕೊಂಡಿದ್ದೀವೋ ಆ ಪೌಡರ್ನ ಹಾಕ್ಬಿಟ್ಟು ನಾರ್ಮಲ್ ನೀರಲ್ಲೇ ಅದನ್ನು ಕಲಿಸ್ತಾ ಹೋಗಬೇಕು. ಮತ್ತು ಸ್ವಲ್ಪ ಅಜ್ವಾನ ಇರುತ್ತಲ್ವ, ಅಜ್ವಾನ ಕಾಳನ್ನು ಹಾಕ್ಬಿಟ್ಟು ಕಲಸಿ, ಅಂದರೆ ಓಮ್ ಕಾಳು ಅಜ್ವಾನ ಕಾಳು ಅಂತೀವಲ್ವ ಅದನ್ನು ಹಾಕ್ಬಿಟ್ಟು, ಮತ್ತು ಉಪ್ಪು ಖಾರ ಚೆಕ್ ಮಾಡಿಕೊಂಡು ಉಪ್ಪು ಖಾರ ಕರೆಕ್ಟಾಗಿದೆಯೋ ಇಲ್ಲ ಅಂತ ನೋಡ್ಕೊಳ್ಳಿ. ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿತ್ತು ಅಂದರೆ ನೀವು ಅದನ್ನು ಸರಿ ಮಾಡಿಕೊಂಡು ಹಿಟ್ಟನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ತುಂಬ ತೆಳುವಾಗಿ ಕಲಿಸ್ಕೋಬಾರ್ದು, ಚಪಾತಿ ಹಿಟ್ಟಿನ ಥರನೂ ಕೂಡ ಕಲಿಸ್ಕೋಬಾರ್ದು. ಆವಾಗ ಏನಾಗುತ್ತೆ ಅಂದರೆ ಕ್ರಿಸ್ಪಿಯಾಗಿ ಬರೋಲ್ಲ, ಮೆತ್ತಗೆ ಬಂದುಬಿಡ್ತಾವೆ. ಅದಕ್ಕೋಸ್ಕರ ನಿಮಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಚಪಾತಿ ಹಿಟ್ಟೇನು ಕಲಿಸ್ಕೊತೀರೋ ಅದಕ್ಕೂ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನಿಮಗೆ ಚೆನ್ನಾಗಿ ಬರುತ್ತೆ. ಇದು ನಾನು ಕೂಡ ಮಾಡ್ತಾ ಇರೋದು ಫಸ್ಟ್ ಟೈಮ್. ಹಾಗಾಗಿ ನಾನು ಹೇಗೆ ಮಾಡಿದ್ದೀನೋ ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ, ಆಯಿತಾ. ಮತ್ತು ನಾನು ಪರ್ಫೆಕ್ಟಾಗಿ ಬರೋವರೆಗೂ ಕೂಡ ನಾನು ವಿಡಿಯೋ ಶೂಟ್ ಮಾಡೋದು ಬೇಡ ಅಂತಂದರೆ ನಾನೇನು ಮಾಡಿರಲಿಲ್ಲ. ಆದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂತು, ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದವು. ಈ ಥರ ಒಂದು ಸಲ ನಾವೇನಾದರೂ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ವಿ ಅಂದರೆ ಮಕ್ಕಳು ಸಂಜೆ ಕೇಳಿದಾಗ, ಇಲ್ಲಾಂದರೆ ಊಟ ಮಾಡೋ ಟೈಮಲ್ಲಿ ನನ್ನ ಮಕ್ಕಳು ತುಂಬ ಕೇಳ್ತಿರ್ತಾರೆ, ಏನಾದರೂ ಸ್ನ್ಯಾಕ್ಸ್ ಕೊಡಮ್ಮ ಊಟದ ಜೊತೆ ನೆಂಚ್ಕೊಳಕ್ಕಂತ ಕೇಳ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಅವ್ರು ಕೊಡೋದಕ್ಕಂತ ಹೇಳಿ ನಾನು ಈ ಥರ ಎಲ್ಲ ಮಾಡಿ ಇಟ್ಕೋತೀನಿ. ಮತ್ತು ಸಂಜೆ ಟೈಮಲ್ಲಿ ಇಲ್ಲಾಂದರೆ ಸ್ಕೂಲಿಗೆ ಲಂಚ್ ಬಾಕ್ಸ್ ತೊಗೊಂಡೋಗ್ಬೇಕಾದ್ರೆ 1-2 ಇಟ್ಟು ಕಳಿಸ್ಬಿಟ್ರೆ ಅವರು ಕೂಡ ಲಂಚ್ ತಿನ್ಬೇಕಾದ್ರೆ ಅದನ್ನು ನೆಂಚ್ಕೊಂಡು ತಿಂತಾರಲ್ವ. ಸೊ ಹಾಗಾಗಿ ಅದನ್ನು ಮಾಡಿಟ್ಕೋತಾ ಇದ್ದೀನಿ. 1 ಟೈಮು ಚಕ್ಲಿ ಮಾಡಿಟ್ಕೊಂಡಿದ್ದೆ, ಈ ಟೈಮಲ್ಲಿ ನಾನು ಕೋಡ್ಬಳಿ ಮಾಡಿಟ್ಕೊಂಡಿದ್ದೀನಿ. ಸೊ ಕೋಡ್ಬಳಿ ತುಂಬ ಚೆನ್ನಾಗಿ ಬಂತು, ಟೇಸ್ಟಿಯಾಗಿ ಬಂತು. ಬಟ್ ಏನಂದರೆ ನಾನು ತಿನ್ನೋ ಹಂಗಿಲ್ಲ ಅಷ್ಟೇ. ಸೊ ನಾನು ತಿಂದಿಲ್ಲ, ತಿಂದಿರೋರು ಹೇಳಿರೋಂಥದ್ದನ್ನು ಹೇಳ್ತಾ ಇದ್ದೀನಿ, ಆಯಿತಾ. ಯಾಕಂದರೆ ಇನ್ನೂ ಒಂದು 3-4 ದಿನ ನಾನು ಅಂದರೆ ಇದನ್ನು ಎಣ್ಣೆಲಿ ಕರೆದಿರೋಂಥದ್ದನ್ನ ತಿನ್ನಬೇಡಿ ಅಂತಲೂ ಕೂಡ ಹೇಳಿದರು. ಹಾಗಾಗಿ ನನಗೆ ಇನ್ನೂ ಒಂದು 10 ದಿನದವರೆಗೂ ಟ್ಯಾಬ್ಲೆಟ್
ಕೊಟ್ಟಿದ್ದಾರೆ ಕಂಟಿನ್ಯೂ ಮಾಡೋದಕ್ಕೆ. ಸೊ 10 ದಿನ ಟ್ಯಾಬ್ಲೆಟ್ ಆದಮೇಲೆ ಮತ್ತೆ ಹೋಗಿಬಿಟ್ಟು ಡಾಕ್ಟರ್ ಹತ್ರ ಕೇಳಿಬಿಟ್ಟು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಕೇಳಿ ಆಮೇಲೆ ನನಗೆ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಆಲ್ಮೋಸ್ಟ್ ಇವಾಗ ಹೇಳ್ಬೇಕಂದ್ರೆ 1 ತಿಂಗಳಾಯಿತು. ನಾನು ತುಂಬ ಅಂದರೆ ತುಂಬ ಬಾಯಿ ಕಟ್ಟಿಬಿಟ್ಟು ಏನೂ ತಿಂತಾಯಿಲ್ಲ. ಹೊರಗಡೆ ಐಟಮ್ಸ್ ಇಲ್ಲ, ಸ್ನ್ಯಾಕ್ಸ್ ಇಲ್ಲ, ಅಟ್ಲೀಸ್ಟ್ ಒಂದು ಟೀ ಕೂಡ ಇಲ್ಲ. ಅದು ಬೇಡಪ್ಪ, ಒಂದು ಗ್ಲಾಸ್ ಹಾಲು ಕೂಡ ಕುಡ್ದಿಲ್ಲ. ತುಂಬ ಬಾಯಿ ಕಟ್ಬಿಟ್ಟಿದ್ದೀನಿ. ಹಾಗಾಗಿ ಅಂದರೆ ಇವಾಗ ಮೇನ್ ಇದಕ್ಕೆಲ್ವ ಹೇಳಿ ನಮಗೆ ಆರೋಗ್ಯ ಚೆನ್ನಾಗಿರ್ಬೇಕಂತ ತಾನೆ ಅವರು ಕೂಡ ಹೇಳ್ತಾರೆ. ಸೊ ಅವರು ಹೇಳ್ದಂಗೆ ನಾವು ಫಾಲೋ ಮಾಡಿದ್ರೇ ನಾವು ಬೇಗ ಕ್ಯೂರ್ ಆಗ್ತೀವಿ. ಅವ್ರು ಹೇಳೋದನ್ನು ನಾವು ಉಲ್ಟಾ ಇಲ್ಲ ನಾವು ತಿಂತೀವಿ ನಾವು ಮಾಡ್ತೀವಿ ಅನ್ನೋ ಥರ ಹೋದರೆ ನಮಗೆ ಪ್ರಾಬ್ಲಮ್ ಅಲ್ವಾ. ಸೊ ಹಾಗಾಗಿ ಅವ್ರು ಏನು ಹೇಳಿದಾರೋ ಅದನ್ನೇ ಕರೆಕ್ಟಾಗಿ ಮಾಡ್ಕೋತಾ ಹೋಗ್ತಾಯಿದ್ದೀನಿ. ಇವಾಗ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ. ಕಲಸಿದ್ದಾದಮೇಲೆ ನಾನು ಒಂದು ಸ್ಟೀಲ್ ಪ್ಲೇಟ್ ಬರುತ್ತಲ್ವ, ಆ ಸ್ಟೀಲ್ ಪ್ಲೇಟ್ ಮೇಲೆ ಹಾಕ್ಕೊಂಡು ಕೋಡ್ಬಳಿನ ಮಾಡ್ತಾಯಿದ್ದೀನಿ. ಚಿಕ್ಕವರು ಸಹ ಆರಾಮಾಗಿ ಮಾಡಿಬಿಡ್ತಾರೆ. ಮನೇಲಿ ಏನೋ ಚಿಕ್ಕ ಮಕ್ಕಳು ಇದ್ದರು ಅಂದರೆ ಅವ್ರಿಗೆ ಹಿಟ್ಟನ್ನು ಸ್ವಲ್ಪ ಕೊಟ್ಬಿಟ್ರೆ ಸಾಕು, ಕೂತ್ಕೊಂಡು ನಮ್ಮ ಜೊತೆನೇ ಆರಾಮಾಗಿ ಮಾಡ್ತಾರೆ. ಅಂದರೆ ಆರಾಮ್ಸೆ ಮಾಡ್ಬೋದಲ್ವ ಈ ಕೋಡ್ಬಳಿನ, ಯಾರು ಬೇಕಾದರೂ ಮಾಡ್ಬೋದು. ಅಷ್ಟು ಈಸಿ. ಅಂದರೆ ಹಿಟ್ಟು ಕಲಸೋದೊಂದೇ ನಮಗೆ. ಹಿಟ್ಟು ಕರೆಕ್ಟಾಗಿ ಬಂತು ಅಂದರೆ ನಮಗೆ ಆರಾಮಾಗಿ ಇದನ್ನು ಕೋಡ್ಬಳಿ ಶೇಪ್ನೆಲ್ಲ ಮಾಡಿಕೊಂಡು ನಾವು ಮಾಡ್ಕೋಬೋದು. ಇಲ್ಲಿ ನಾನು ಅಮ್ಮ ಇಬ್ಬರು ಕೂಡ ಮಾಡ್ತಾಯಿದ್ದೀವಿ. ಅಜಯ್ ಮತ್ತು ಭ್ರಮರ ಟ್ಯೂಷನಿಗೆ ಹೋಗಿದ್ದರು, ಹಾಗಾಗಿ ನಾನು ಅಮ್ಮ ಇಬ್ಬರು ಕೂತ್ಕೊಂಡು ಮಾಡ್ತಾಯಿದ್ದೀವಿ. ಮತ್ತು ಅವರು ಟ್ಯೂಷನಿಂದ ಬಂದಮೇಲೆ ನಾನು ಮಾಡ್ತೀನಿ ಅಂತ ಹಠ ಮಾಡಿಬಿಟ್ಟು ಅವರು ಕೂಡ ಕೂತ್ಕೊಂಡು ಮಾಡಿದರು. ಒಂದು ರೀತಿ ಏನೋ ಎಲ್ಲರೂ ಸೇರಿಕೊಂಡು ಮಾಡಿರೋಟು 4 ಜನ ಸೇರ್ಕೊಂಡು ಮಾಡಿದ್ವಿ. ಮಾಡಿದ್ದಾದಮೇಲೆ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂತು. ನಮ್ಮ ಮನೇಲಿ ಏನು ಗೊತ್ತಾ, ಸ್ನ್ಯಾಕ್ಸ್ ಐಟಮ್ ನೀನು ತುಂಬ ಚೆನ್ನಾಗಿ ಮಾಡ್ತೀಯ ಅಂತಾರೆ. ಹಾಗಾಗಿ ವಾರಕ್ಕೊಂದ್ಸಲನಾದರೂ ಏನಾದರೂ ಒಂದು ಸ್ನ್ಯಾಕ್ಸ್ನ ಮನೇಲಿ ಮಾಡಿಸ್ತಾರೆ. ಆಲೂ ಬೋಂಡ, ಈ ಥರ ಏನಾದರೂ ಪಾವ್ ಭಾಜಿ, ಈ ಥರ ಏನಾದರೂ ಸ್ನ್ಯಾಕ್ಸು, ಇಲ್ಲಾಂದರೆ ಪಾನಿಪೂರಿ, ಸಮೋಸ ಈ ಥರ. ಇವಾಗ 1 ಮಂತಿಂದ ಏನೂ ಮಾಡಿಲ್ಲ. ಮನೇಲಿ ಮಕ್ಕಳು ಕೂಡ ಕೇಳ್ತಾಯಿದ್ರು ಅಮ್ಮ ಮಾಡು ಅಮ್ಮ ಅಂತ ಹೇಳಿ. ಆಮೇಲೆ ಅವ್ರ ಪಪ್ಪ ಇಲ್ಲ ಬಿಡಪ್ಪ, ಅಮ್ಮ ತಿನ್ನಂಗಿಲ್ವಲ್ಲ, ಅಮ್ಮನ ಬಿಟ್ಟು ನಾವು ಹೆಂಗೆ ತಿನ್ನೋದು, ಬೇಡ ಅಂತ ಹೇಳಿದರು. ಮತ್ತು ಅವರು ಸುಮ್ಮನೆ ಸರಿ ಆಯ್ತು ಬಿಡಮ್ಮ ಅಂತ ಹೇಳ್ಬಿಟ್ಟು ಸುಮ್ಮನಾದರು. ನನಗೂ ಕೂಡ ಜೀವ ಕೇಳಲಿಲ್ಲ. ಮಕ್ಕಳು ಏನಾದ್ರು ಸ್ನ್ಯಾಕ್ಸ್ ಕೇಳ್ತಾರಲ್ವ ಸಂಜೆ ಟೈಮಲ್ಲಿ, ಇರಲಿ ಇದನ್ನು ಮಾಡಿಟ್ಟರೆ ಅವರು ಯಾವಾಗ ಕೇಳ್ತಾರೆ ಅವಾಗ ಕೊಡ್ಬೋದಲ್ಲ, ತಿಂತಾ ಇರ್ತಾರೆ ಅಂದ್ಬಿಟ್ಟು ಇದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು. ಇವಾಗ ಇದನ್ನು ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ವಿ ಅಂದರೆ ಮುಗ್ದೋಯ್ತು. ಅವ್ರು ಯಾವಾಗ ಕೇಳ್ತಾರೆ ಅವಾಗ ಕೊಟ್ಟರೆ ಮುಗೀತು. ಅವರು ಕೂಡ ಹ್ಯಾಪಿಯಾಗಿ ತಿಂತಾರೆ. ಮತ್ತು ಇದು ಕರಿಬೇಕಾದ್ರೆ ಏನು ಗೊತ್ತಾ, ಸ್ವಲ್ಪ ಎಣ್ಣೆ ಸ್ವಲ್ಪ ಬಿಸಿ ಇರಬೇಕು, ಚೆನ್ನಾಗಿ ಬಿಸಿ ಇರಬೇಕು. ಆಮೇಲೆ ಲೋ ಫ್ಲೇಮಲ್ಲಿ ಫಸ್ಟು, ಅಂದರೆ ಲೋ ಫ್ಲೇಮಲ್ಲಿ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೊಳ್ಳಿ. ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಅಂದರೆ ಮೇಲ್ಗಡೆ ಎಲ್ಲ ಕಪ್ಪಾಗಿರುತ್ತೆ, ಒಳಗಡೆ ಬೆಂದಿರಲ್ಲ ಮತ್ತು ಸ್ಮೂತ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಒಂದು ಕಡೆ ನಿಮಗೆ ಫ್ರೈ ಆಗಿದೆ, ಬಬಲ್ಸ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂದಾಗ ಅದನ್ನು ತಿರುವಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಕಲರ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಲೈಟ್ ಕಲರ್ ಇರುತ್ತೆ, ಒಂದು ಸೈಡ್ ಡಾರ್ಕ್ ಆಗಿರುತ್ತೆ. ನಿಮಗೆ ಕರೆಕ್ಟಾಗಿ ಅಂಗಡಿಲಿ ಸಿಗೋ ಥರನೇ ಬೇಕು, ಇಲ್ಲ ಬೇಕ್ರಿಯಲ್ಲಿ ಸಿಗೋ ಥರನೇ ಬೇಕು ಅಂದರೆ ಕರೆಕ್ಟಾಗಿ ಪದೇ ಅದನ್ನ ಟರ್ನ್ ಮಾಡಿಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆವಾಗ ನಿಮಗೆ ಕೋಡ್ಬಳೆ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದನ್ನು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಒಂದು 15 ದಿನದವರೆಗೂ ಏನೂ ಹಾಳಾಗಲ್ಲ, ಆರಾಮಾಗಿ ತಿನ್ಬೋದು. ಮತ್ತು ಹೊರಗಡೆ ಹೋಗ್ಬೇಕಾದ್ರೂ ಕೂಡ ಈ ಥರ ಮಾಡಿ ತೊಗೊಂಡು ಹೋಗ್ಬಿಟ್ರೆ ನಮಗೆ ದುಡ್ಡು ಕೂಡ ಸೇವ್ ಆಗುತ್ತೆ, ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಅಂದರೆ ಇವಾಗ ಹೊರಗಡೆ ಮಾಡಿರೋಂಥದ್ದು ಹೇಗಿರುತ್ತೋ ಏನೋ, ಅವ್ರು ಹೇಗೆ ಮಾಡಿರ್ತಾರೋ ಏನೋ ಅನ್ನೋದು ಡೌಟ್ ಒಂದಿರುತ್ತೆ. ಮತ್ತು ಅವ್ರು ಯಾವ ಎಣ್ಣೆಲಿ ಮಾಡಿರ್ತಾರೋ ಅನ್ನೋದೊಂದಿರುತ್ತೆ. ಆದರೆ ನಾವೇ ನಮ್ಮ ಕೈಯಾರೆ ನೀಟಾಗಿ ಮನೇಲಿ ಕೂತ್ಕೊಂಡು ಈ ಥರ ಮಾಡ್ಕೊಂಡು ಹೋಗ್ಬಿಟ್ರೆ ಟೈಮ್ ಪಾಸು ಇರುತ್ತೆ, ನಮ್ಗೆ ಆ ಥರ ಭಯನೂ ಕೂಡ ಇರಲ್ಲ. ಹಾಗಾಗಿ ಈ ಥರ ಮಾಡ್ಕೊಳೋದು ತುಂಬ ಬೆಸ್ಟು. ಇವಾಗ ಕೋಡ್ಬಳಿ ರೆಡಿ ಆಯಿತು. ಇದನ್ನು ಫಸ್ಟು ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಅದು ತಣ್ಣಗಾದ್ಮೇಲೆ ಬಾಕ್ಸಲ್ಲಿ ಹಾಕಿಟ್ಕೊಂಡು ಸ್ಟೋರ್ ಮಾಡ್ಕೊಂಬಿಟ್ರೆ ಆರಾಮಾಗಿ 15 ದಿನದವರೆಗೂ ಆ ಕಡೆ ಈ ಕಡೆ ಮಿಸ್ ಕಾಡಿ ಇಲ್ದಂಗೆ ತಿನ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ತಿಂದಿಲ್ಲ, ಮನಸಾರೆ ಇಷ್ಟ ಆಯಿತು, ಬಾಯಲ್ಲಿ ರುಚಿ ನೋಡಲಿಲ್ಲ. ಆದರೂ ಪರವಾಗಿಲ್ಲ, ಮಕ್ಕಳಿಗಿಂತ ಏನು ಹೆಚ್ಚಲ್ವಲ್ಲ. ಸೊ ಮಕ್ಕಳು ತಿಂದರೆ ನನ್ನ ಖುಷಿ ಸಾಕು. ಹಾಗೆ ರಾತ್ರಿ ಊಟಕ್ಕೆ ಹೆಸ್ರು ಕಾಳು ಪಲ್ಯ ಮಾಡಿದ್ದೀನಿ. ಹೆಸ್ರು ಕಾಳು ಪಲ್ಯ ಮೊಳಕೆ ಕಟ್ಟಿರೋವಂಥದ್ದು ಮಾಡೋದಕ್ಕೆ ಇಟ್ಟಿದ್ದೀನಿ, ಇನ್ನೂ ಕೂಡ ರೆಡಿ ಆಗಿಲ್ಲ, ಮಾಡಬೇಕು. ಓಕೆನಾ. ಹೆಸ್ರು ಕಾಳು ಪಲ್ಯ ಮಾಡಿಬಿಟ್ಟು ಮತ್ತು ಚಪಾತಿ ಮಾಡಿ, ಆಮೇಲೆ ಸ್ವಲ್ಪ ಗೊಜ್ಜು, ಚಿತ್ರಾನ್ನದ ಗೊಜ್ಜು ಮಾಡಿಬಿಟ್ರೆ ಸ್ವಲ್ಪ ರೈಸ್ ಇದೆ, ಚಿತ್ರಾನ್ನದ ಗೊಜ್ಜನ್ನು ಕಲಿಸ್ಕೊಂಡು ಊಟ ಮಾಡ್ತಾರೆ. ಇಲ್ಲ ಅಂತಂದರೆ ಸ್ವಲ್ಪ ಸಾಂಬಾರಿದೆ, ಅದರಲ್ಲಿ ಊಟ ಮಾಡ್ತಾರೆ.
ಸೊ ಈ ಥರ ನಮ್ಮ ಮನೆಯಲ್ಲಿ ಯಾವಾಗ ಏನು ಮಾಡಬೇಕು ಅನ್ಸುತ್ತೋ, ಯಾವಾಗ ಏನು ತಿನ್ಬೇಕು ಅನ್ಸುತ್ತೋ ಅದು ಮಾಡಿಕೊಂಡು ತಿಂತಾ ಇರೋದಷ್ಟೇ. ರಾತ್ರಿ ಅನ್ನೋದಲ್ಲ, ಸಂಜೆ ಅನ್ನೋದಲ್ಲ, ಬೆಳಗ್ಗೆ ಅನ್ನೋದಲ್ಲ. ಒಂದೊಂದು ಸಲ ಬೆಳಗ್ಗೆ ಮಾಡುವಂಥ ತಿಂಡಿನ ರಾತ್ರಿ ಟೈಮಲ್ಲಿ ಮಾಡ್ಕೊಂಡು ತಿಂತೀವಿ, ಆ ಥರ ಇರುತ್ತೆ. ಹಾಗೆ ಕೋಡ್ಬಳಿ ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಹಿಂಗೆ ಅಂದ ತಕ್ಷಣವೇ ಸೌಂಡ್ ಬಂತು, ಲಟ ಲಟ ಅಂತ ಮುರಿದೋಯ್ತು. ಬಟ್ ಏನಂದರೆ ಮನೇಲಿ ಟಿ ವಿ ಸೌಂಡ್ ಇತ್ತು, ಹಾಗಾಗಿ ಅದನ್ನು ಮ್ಯೂಟ್ ಮಾಡಬೇಕಾಯಿತು. ಮ್ಯೂಟ್ ಮಾಡಿದೆ. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್. ಬಾಯ್.